ಅತಿಥಿ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಯಾವ ರೀತಿ ನಿಮ್ಮ ಜೊತೆಗೆ ಸಂಪರ್ಕ ಇತ್ತು? ಇವರೆಲ್ಲ ಹೋರಾಟಗಳು, ಆಮೇಲೆ ರಾಜಕೀಯವಾಗಿ ನಮ್ಮ ರಾಜಕೀಯ ನನಗೆ ಖಂಡಿತವಾಗ್ಲೂ ಆ ತರದ ಒಡನಾಟ ಅಲ್ಲ. ಆದ್ರೆ ನಾನು ಓದಿದ ಅವ್ರ ಸಂಸ್ಥೆಗಳಲ್ಲೇ, ನಾನು ಇಂಜಿನಿಯರಿಂಗ್ ಮಾಡಿದ ಅವ್ರ ಸಂಸ್ಥೆಯಲ್ಲೇ, MBA ಮಾಡಿದ ಅವ್ರ ಸಂಸ್ಥೆಯಲ್ಲೇ. ನಂದು ದಾವಣಗೆರೆನೆ. ನನ್ನ ತಂದೆ ಕೆಲಸ ಮಾಡಿದ್ದಿಲ್ಲೇ. ದಾವಣಗೆರೆ ಅಂದ್ರೆ ನನ್ನ ಹುಟ್ಟೂರು, ನನ್ನ ಊರು ಅಂತ ಹೇಳ್ಕೊಳ್ತೀನಿ. ದಾವಣಗೆರೆ ರಾಜ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪಾಜಿ. ಪ್ರತಿ ಸಲನು ನಮ್ಮ ಕಾಲೇಜ್ ಇವೆಂಟ್ ಆದಾಗ, ಅದಾದ್ಮೇಲೆ ನನ್ನ ಮದುವೆ ಕರಿಯಕ್ಕೆ ಹೋದಾಗ, ಅದಾದ್ಮೇಲೂ ಕೂಡ ಯಾವಾಗ್ಲೂ ಅಪ್ಪಾಜಿಯವ್ರನ್ನ ಭೇಟಿ ಆಗ್ತಿದೆ. ಪ್ರತಿ ಸಲ ಭೇಟಿ ಆದಾಗ್ಲೂ ಅದೇ ಪ್ರೀತಿ, ಅದೇ ನಗು, ಅದೇ ಹ್ಯೂಮರಸ್ ಆಗಿ ಮಾತಾಡೋದು, ಅದೇ ಖಡಕ್ ಮನುಷ್ಯ. ಅವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲೇ ಎಲ್ಲರೂ ನಡ್ಕೊಂಡು ಹೋಗ್ಬೇಕು. ಅಂಡ್ ದಾವಣಗೆರೆನ ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ, ಇವತ್ತು ದಾವಣಗೆರೆನ ಎಜುಕೇಶನಲ್ ಹಬ್ ಅಂತ ನಾವು ಹೆಮ್ಮೆಯಿಂದ ಕರ್ಕೋತೀವಿ. ಇಷ್ಟೊಂದು ಮೆಡಿಕಲ್ ಕಾಲೇಜ್ಗಳಾಗಿದೆ, ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಾಗಿದೆ, ಇಷ್ಟೆಲ್ಲ ಕಾಲೇಜ್ಗಳಿದೆ. ಬೇರೆ ಬೇರೆ ದೇಶಗಳಿಂದ, ರಾಜ್ಯಗಳಿಂದ ಬಂದು ಓದ್ತಾರೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿ. ಸೊ ಸಂಪೂರ್ಣವಾದ ರಾಜನ್ ತರ ಬದುಕಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಬಟ್ ನಮ್ಮ ಹೃದಯಗಳಲ್ಲಿ ಅವ್ರು ಶಾಶ್ವತವಾಗಿದ್ದಾರೆ. ನಮ್ಮ ದಾವಣಗೆರೆಯ ರಾಜನನ್ನ ನಾವು ಇವತ್ತು ಅಗಲಿದ್ದೇವೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾಮನ್ ಸತೀಶ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ದಾವಣಗೆರೆ.